ಹೆತ್ತ ತಾಯಿ ಹಾಗೂ ತಂಗಿಯನ್ನೇ ಕೊಂದು ಹಾಕಿದ್ದಾನೆ ಪಾಪಿ ಅಣ್ಣ. ಕಾರಣ ಇಷ್ಟೇ, ಇಲ್ಲಿ ಲವ್ ಪ್ರಕರಣ ಕೂಡ ಅಲ್ಲಿ ಕೇಳಿ ಬರ್ತಾರೆ. ಹೆತ್ತ ತಾಯಿ ಹಾಗೂ ತನ್ನ ತಂಗಿಯನ್ನ ಕೆರೆಗೆ ತಳ್ಳಿ ಕೊಲೆಗೈಯಲಾಗಿದೆ. ತಂಗಿ ಧನುಶ್ರೀ ಪ್ರೀತಿಯನ್ನ ವಿರೋಧಿಸಿ ಅಣ್ಣ ನಿತಿನ್ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನೆ. ತಾಯಿ ಹಾಗೂ ತಂಗಿಯನ್ನ ಕೆರೆಗೆ ತಳ್ಳಿ ಕೊಲೆಗೈಯಲಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರಿನ ಮರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ತಾಯಿ ಅನಿತಾ 43 ವರ್ಷ ಹಾಗೆ ಮಗಳು 19 ವರ್ಷದ ಧನುಶ್ರೀ ಮೃತ ದುರ್ದೈವಿಗಳಾಗಿದ್ದಾರೆ. ಮೃತದೇಹವನ್ನ ಹೊರಗೆ ತೆಗೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಂದ್ರೆ ಇದು ಒಂದು ರೀತಿ ಮೇಲ್ನೋಟಕ್ಕೆ ಮರ್ಯಾದಾ ಹತ್ಯೆ ರೀತಿಯಲ್ಲಿ ಕಾಣ್ತಾ ಇದೆ. ತಂಗಿ ಯಾರೋ ಓರ್ವ ಯುವಕನನ್ನ ಪ್ರೀತಿ ಮಾಡಿದ್ಲು ಅನ್ನೋ ಕಾರಣಕ್ಕೆ ಇಲ್ಲಿ ತಾಯಿ ಸಪೋರ್ಟ್ ಮಾಡಿರಬಹುದು. ಅದೇ ಕಾರಣಕ್ಕಾಗಿ ತಾಯಿ ಹಾಗೂ ತಂಗಿ ಇಬ್ಬರನ್ನ ಕೂಡ ಕೆರೆಗೆ ತಳ್ಳಿ ಕೊಲೆಗೈಯಲಾಗಿದೆ. ಇನ್ನು ನಿಖರ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ತಾಯಿ ಹಾಗೂ ತಂಗಿಯ ಮೃತದೇಹವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆತಾ ಇದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದು ನಿತಿನನ್ನ ವಶಕ್ಕೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಮ್. ಏನಾಯ್ತು ಈ ಘಟನೆ? ಅಂದ್ರೆ ಮರ್ಯಾದಾ ಹತ್ಯೆನ ಏನ್ ಎತ್ತ ಅಂತ? ಶಕುಂತಲಾ, ಒಂದು ರೀತಿ ಮರ್ಯಾದಾ ಹತ್ಯೆಯ ಅನುಮಾನ ಇಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಅನ್ಯ ಕೋಮಿನ ಯುವಕನನ್ನ ಪ್ರೀತಿಸ್ತಾ ಇದ್ಲು ಅನ್ನೋ ಕಾರಣಕ್ಕಾಗಿ ತಂಗಿ ಮತ್ತೆ ತಾಯಿಯನ್ನ ಕೆರೆಗೆ ತಳ್ಳಿ ಯುವಕನೊಬ್ಬ ಕೊಲೆ ಮಾಡಿರುವಂತಹ ಘಟನೆ ಮೈಸೂರು ಜಿಲ್ಲೆಯಲ್ಲಿ ನಡೆದಿದೆ. ಈ ಹೃದಯ ಕಲಕುವಂತಹ ಘಟನೆ ನಡೆದಿರುವಂತದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮರೂರು ಗ್ರಾಮದಲ್ಲಿ 19 ವರ್ಷದ ಧನುಶ್ರೀ ಮತ್ತೆ 43 ವರ್ಷದ ಅನಿತಾ ಅನ್ನೋರು ಈಗ ಮೃತಪಟ್ಟಿದ್ದಾರೆ. ಏನು ಇವರಿಬ್ಬರನ್ನ ಕೊಲೆ ಮಾಡಿದಂತಹ ನಿತಿನ್ ಮೈಸೂರಿನ ಹುಣಸೂರು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ನಿತಿನ್ ತನ್ನ ತಂಗಿ ಅನ್ಯ ಕೋಮಿನ ಯುವಕನನ್ನ ಪ್ರೀತಿಸ್ತಾ ಇದ್ಲು, ಅದೇ ಕಾರಣಕ್ಕಾಗಿ ಆಕೆಯನ್ನ ನಾನು ಕರ್ಕೊಂಡೋಗಿ ಕೊಲೆ ಮಾಡಿದ್ದೇನೆ, ಆ ಸಂದರ್ಭದಲ್ಲಿ ತಾಯಿ ಅಡ್ಡಪಡಿಸಿದ್ರು, ಅವರನ್ನೂ ಸಹ ನಾನು ಕೆರೆಗೆ ತಳ್ಳಿದ್ದೇನೆ ಅನ್ನೋ ಒಂದು ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾನೆ. ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಮತ್ತೆ ಮೃತರ ಏನು ಅನಿತಾ ಇದ್ದಾರೆ ಅವರ ಪತಿ ಸಹ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಆಕೆ ಅನ್ಯ ಕೋಮಿನ ಯುವಕನನ್ನ ಪ್ರೀತಿಸ್ತಾ ಇದ್ದು ನಿಜ, ಆದ್ರೆ ನಾವು ಬುದ್ಧಿ ಮಾತನ್ನ ಹೇಳಿದ ನಂತರ ಆಕೆ ಆತನ ಸಹವಾಸವನ್ನ ಬಿಟ್ಟಿದ್ದು, ಆತನ ಜೊತೆ ಇರಲಿಲ್ಲ. ಆದ್ರೂ ಈತ ಯಾವ ಕಾರಣಕ್ಕೆ ಕೊಲೆ ಮಾಡಿದ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತೆ ಕೊಲೆ ಮಾಡಿದ ನಂತರ ಅಂದ್ರೆ ಅವ್ರನ್ನ ಬೈಕ್ ನಲ್ಲಿ ಅಜ್ಜಿ ಮನೆಗೆ ಅಂತ ಇಬ್ಬರನ್ನೂ ಸಹ ಕರ್ಕೊಂಡು ಹೋಗಿದ್ದ. ಮರೂರು ಬಳಿ ಏನು ಕೆರೆಯ ಬಳಿ ನಿಲ್ಲಿಸಿ ಮೊದಲು ಧನುಶ್ರೀಯನ್ನ ಕೆರೆಗೆ ತಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಆ ಸಂದರ್ಭದಲ್ಲಿ ತಾಯಿ ಅನಿತಾ ಆತನನ್ನ ತಡೆಯುವ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಇಬ್ಬರನ್ನೂ ಸಹ ಕೆರೆಗೆ ತಳ್ಳಿ ನಂತರ ವಾಪಸ್ಸು ಮನೆಗೆ ಹೋಗಿ ತನ್ನ ತಂದೆಗೆ ಈ ವಿಚಾರವನ್ನು ತಿಳಿಸಿದ್ದಾನೆ. ಅಷ್ಟೇ ಅಲ್ಲ, ಅವರನ್ನ ಬೈಕ್ ನಲ್ಲಿ ಕರ್ಕೊಂಡು ಬಂದು ಆ ಕೆರೆಯಲ್ಲಿ ತಾನು ತಳ್ಳಿದಂತಹ ಜಾಗವನ್ನ ತೋರಿಸಿದ್ದಾನೆ. ನಂತರ ಅಲ್ಲಿಂದ ಹೊರಟೋಗಿದ್ದಾನೆ. ಅದಾದ ನಂತರ ತಂದೆ ಹೋಗಿ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ ನಂತರ ನಿತಿನ್ ಅನ್ನ ಬಂಧಿಸಿದ್ದಾರೆ. ಈಗ ನಿತಿನ್ ಅನ್ನ ಮತ್ತೆ ಹೆಚ್ಚಿನ ಒಂದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ವಿಚಾರಣೆಯ ನಂತರವಷ್ಟೇ ಆತ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ ಅನ್ನೋದು ಗೊತ್ತಾಗಬೇಕಾಗ್ತದೆ. ಆದ್ರೆ ಮೇಲ್ನೋಟಕ್ಕೆ ತಾವು ಹೇಳದಂತೆ ಇದು ಒಂದು ರೀತಿಯಾದಂತಹ ಮರ್ಯಾದಾ ಹತ್ಯೆಯಂತೆ ಕಂಡು ಬರ್ತಾ ಇದೆ. ಶಕುಂತಲಾ, ಧನ್ಯವಾದ ರಾಮ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಮೃತಳ ತಂದೆ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ? ಅದೇ ಮಗ ಕರ್ಕೊಂಡ್ಬಂದು ತಂಗಿನೂ ತಾಯಿನೂ ನೋಡ್ತಿರೋದು. ಏನ್ ಕಾರಣಕ್ಕೆ ಅಂತ ನೆಂಟ್ರ ಮನೆಗೆ ಹೋಗ್ತೀನಿ ಅಂತ ಬಂದಿದ್ದು. ಮೊದ್ಲು ಅವ್ರಿಗಾರ್ದು ತಂಗಿಗೂ ಅವನಿಗೂ ಮಾತಿಲ್ಲ. 7 ತಿಂಗಳಿಂದ 7 ತಿಂಗಳಿಂದ ಮಾತಿಲ್ಲ. ನೀನು ಅವ್ಳ ಸುದ್ದಿ ನೀನು ಮಾತಾಬೇಡ, ಅವ್ಳ ಸುದ್ದಿ ನೀನು ಮಾತಾಬೇಡ ಅಂದ್ಬಿಟ್ಟು ನಾನು ಸುಮ್ಮನಿರಿಸಿದೆ. ನಾವು ತಾಯಿ ಎತ್ತರು ನಾವೇನಾರು ಮಾಡ್ಕೊತೀವಿ ಅಂತ. ಇವನ್ನ ಸರಿಯಾಗಿದ್ರೆ ಇಲ್ಲಿ ಹೊಡೆದಾಡೋದಾದ್ರೆ ಮನೆಗೆ ಬರೋದು ಬೇಡ, ಇಲ್ಲಾಂದ್ರೆ ಹೊರಗಡೆ ಎಲ್ಲರೂ ಕೂಲಿ ಮಾಡ್ತಾ ಇದ್ಬಿಡು. ಕೆಲಸ ಮಾಡ್ತಿದ್ದೆ, ಅದು ದುಡ್ಡು ತಂದ್ಕೊಡ್ತಿದ್ದೆಲ್ಲ ನಮ್ಮ ಹೆಂಗಸರಿಗೆ ನಾನು ಹೇಳ್ತಿದ್ದೆ, ಅವನ್ನ ಬಿಟ್ಬಿಡು, ನನ್ನ ಹತ್ರ ಏನೂ ಕೇಳಬೇಡ, ನಾನು ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಅಂತ. ನೆನ್ನೆ ಬಂದನು ನೀತಿ ಬಂದನೆ ನನ್ನ ಹತ್ರನೇ ಪೆಟ್ರೋಲ್ ತೆಗೆಸ್ಕೊಂಡು ನಮ್ಮ ಮಿಸ್ಸಸ್ಸೆ ನಮ್ಮ ಸೋದರ ಮಗಂಗೆ ಹುಷಾರಿಲ್ಲ ನೋಡ್ಕೊಬರೋದ ನಿಧಿ ಕರ್ಕೊ ಹೋಗ್ತೀನಿ ಕಣ್ರಿ ಅಂತ ನಾನೇ ಪೆಟ್ರೋಲ್ ತಂದ್ಕೊಡ್ತೀನಿ. ಪೆಟ್ರೋಲ್ ತಂದ್ಕೊಂಡ್ಬಿಟ್ಟು 9:30 10 ಗಂಟೆ ರಾತ್ರಿ ನನಗೆ ಬಂದ್ಬಿಟ್ಟು ಎದ್ದು ನಿಂತಿದ್ದ. ಅಪ್ಪ ಅಂದ, ಯಾಕಲ ಯಾರೇ ಒಯ್ದು ಬಂದ್ಲ ಎಲ್ಲವರು ಅಂತ ಕೇಳಿದೆ. ಅವರೆಲ್ಲಿದ್ದಾರೋ ಇಲ್ಲಿ ನುಕ್ಕಿನಿ ಅಂದ್ಬಿಟ್ಟು ಕರ್ಕೊಂಡಿ ಸ್ಪಾಟಲ್ಲಿ ಬೈಕ್ನಲ್ಲಿ ನಿಲ್ಸಿಲ್ಲ ನೋಡಿ, ಇಲ್ಲೇ ನುಕ್ಕಿದ್ದು ಇಬ್ಬರು ಅಂದ್ಬಿಟ್ಟು ಹೋಯ್ತಾನೆ ಇದ್ದ. ಹೋಗ್ಬಿಟ್ಟು 3:30 ರಾತ್ರಿಗೆ ಪ್ರಿಯಾವಣದಲ್ಲಿ ಕಂಪ್ಲೇಂಟ್ ಕೊಟ್ಟು ಮನೆಗೆ ಬಂದು ಮನೆಗಿದ್ದ. ನಾನು ಇಲ್ಲಿಂದ ಸಡನ್ ಆಗಿ ಮರೈಕ್ಳು ಹೋಗಿ ಅಲ್ಲಿ ನಮ್ಮ ಅಣ್ಣದಿರಿಗೆ ಹೇಳಿದೆ, ನಮ್ಮ ಚಿಕ್ಕಪ್ಪರಿಗೆ ನಮ್ಮ ಅಣ್ಣದಿರಿಗೆ ಹಿಂಗೆ ಮಾಡ್ಬಿಟ್ಟನೆ ಅಂತ. ಅವನೇ ಬಂದು ಬಾಯ್ ಬಿಟ್ಟ, ನಿಮಗೆ ಬಂದು ಬಾಯ್ ಬಿಟ್ಟು. ಏನೋ ಬೇರೆ ಏನಾರು ಇದೆಯಾ ಹುಡುಗಂದು ಏನಾದ್ರು ಏನಕ್ಕೆ?